ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿನ್ನೆ ಬೆಳಗ್ಗೆ ನಡೆದಂಥ ಚಿರತೆ ದಾಳಿಯಲ್ಲಿ ಓರ್ವ ಬಾಲಕ ಜೀವ ಕಳ್ಕೊಂಡಿದ್ದಾನೆ. ಲಗ್ಗೆರೆ ಮೂಲದ ಹರ್ಷಿತ್ 10 ವರ್ಷದ ಹರ್ಷಿತ್ ಜೀವ ಕಳ್ಕೊಂಡಿರುವಂತಹ ಬಾಲಕ. ಮಲೆ ಮಹದೇಶ್ವರ ಬೆಟ್ಟ ಸಮೀಪದ ನಾಗಮಲೆ ಮಾರ್ಗದಲ್ಲಿ ಭಾನುವಾರ ಬೆಳಗ್ಗೆ ಅಂದ್ರೆ ನಿನ್ನೆ ಬೆಳಗ್ಗೆ ಕುಟುಂಬದೊಂದಿಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿಯನ್ನ ಮಾಡಿ ಆ ಬಾಲಕನನ್ನ ಎಳ್ಕೊಂಡು ಹೋಗಿ ಕೊಂದು ಹಾಕಿದೆ. ಬೆಂಗಳೂರು ಮೂಲದ ಲಗ್ಗೆರೆಯ ಸುರೇಶ್ ಅನ್ನೋರ ಪುತ್ರ ಹರ್ಷಿತ್ ಮೃತಪಟ್ಟಿರುವಂತಹ ಬಾಲಕ. ಶನಿವಾರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸುರೇಶ್ ಅವರ ಕುಟುಂಬ ಆಗಮಿಸಿತ್ತು. ಭಾನುವಾರ ಬೆಳಗ್ಗೆ ನಾಗಮಲೆಯ ದರ್ಶನಕ್ಕಾಗಿ ಕಾಲ್ನಡಿಗೆಯಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮತ್ತೆ ಚಿರತೆ ದಾಳಿಯಾಗಿರೋದು ಪಾದಯಾತ್ರಿಗಳ ಸುರಕ್ಷತೆಗೆ ಪರ್ಯಾಯ ಮಾರ್ಗ ಏನು ಅನ್ನೋದು ಸದ್ಯ ಪ್ರಶ್ನೆ ಮೂಡಿದೆ. ಆ ಬಾಲಕನ ಫೋಟೋನ ಗಮನಿಸ್ತಾ ಇದ್ದೀರಿ. ಕಳೆದ ಜನವರಿಯಲ್ಲೂ ಕೂಡ ಇಂಥದ್ದೇ ಘಟನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿತ್ತು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ ಹೊರಟಿದ್ದಂತಹ ಮಂಡ್ಯ ಮೂಲದ ಯುವಕನನ್ನ ಚಿರತೆ ಎಳ್ಕೊಂಡು ಹೋಗಿ ಕೊಂದು ಹಾಕಿತ್ತು. ಅದಾದಂತಹ ಕೆಲವೇ ದಿನಗಳಲ್ಲಿ ಬಾಲಕನ ಮೇಲೆ ಚಿರತೆ ದಾಳಿಗೆ ಯತ್ನ ಮಾಡಿತ್ತು. ಆ ಎರಡು ಘಟನೆಗಳು ಮಾಸುವ ಮುನ್ನವೇ ನಾಗಮಲೆಗೆ ಹೊರಟಿದ್ದಂತಹ ಭಕ್ತರ ಗುಂಪಿನಲ್ಲಿದ್ದಂತಹ ಈ ಬಾಲಕನನ್ನ ಎಳ್ಕೊಂಡು ಹೋಗಿ ಚಿರತೆ ಕೊಂದು ಹಾಕಿದೆ. ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುವಂತಹ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.